ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತಿನ ವಿಷಯದಲ್ಲಿ ನೋಡಿ, ನಾವು 2ನೇ ಕೊಯ್ಲು ಅಡಿಕೆನ ಸ್ಟಾರ್ಟ್ ಮಾಡಿದ್ದೀವಿ. 1ನೇ ಕೊಯ್ಲು ಆವಾಗಲೇ ಮುಗ್ದಿತ್ತು. ಈ ಹಿಂದೆ ನನ್ನ ಕಣ್ಣು ಪೆಟ್ಟಾಗಿತ್ತಲ್ಲ, ಆವಾಗಲೇ ಮುಗ್ದಿತ್ತು. ಈಗ ನಾವು 2ನೇ ಕೊಯ್ಲು ಅಡಿಕೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಮನೆಯವರು ನೋಡಿ ಉದುರು ಮಾಡ್ತಾಯಿದ್ದಾರೆ. ತುಂಬ ಈಸಿ ಆಗುತ್ತೆ ಈ ಮಿಷಿನ್ನಿಂದ ಉದುರು ಮಾಡೋದ್ರಿಂದ. ಹಿಂದೆ ಎಲ್ಲ ಏನು ಮಾಡ್ತಿದ್ವಿ ಅಂದರೆ, ಸೌದೆ ಅಥವಾ ಒಂದು ಕಲ್ಲಿನ ತುಂಡನ್ನು ಇಟ್ಕೊಂಡು ಅದರಲ್ಲಿ ಬಡಿದ್ಬಿಟ್ಟು ಉದುರನ್ನ ಮಾಡ್ಕೊಳ್ತಿದ್ವಿ. ಇವಾಗ ಹಾಗೆ ಮಾಡಲ್ಲ ನಾವು. ಈ ಮಿಷಿನ್ ಸಹಾಯದಿಂದ ಎಲ್ಲ ಉದುರು ಮಾಡ್ಕೊಳ್ತೀವಿ. ತುಂಬ ಈಸಿ ಆಗುತ್ತೆ. ಏನು ಒಂದು ಗಂಟೆ ಟೈಮ್ ಇದ್ದರೆ ಇಷ್ಟು ಉದುರು ಮಾಡ್ಕೋಬೋದು. ನೋಡಿ, ಅವರು ಈಗಾಗಲೇ ಸುಮಾರು ಉದುರು ಮಾಡಿದ್ದಾರೆ. ಒಂದು ಸ್ವಲ್ಪ ಇತ್ತು, ಅದನ್ನು ನಾನು ವಿಡಿಯೋ ಮಾಡೋಣ ಅಂತ ಬಂದೆ. ಮಾಡ್ತಾಯಿದ್ರು. ಇದರಲ್ಲೇ ಸ್ವಲ್ಪ ಚಿಗುರು ಕೊನೆ ಬಂದಿತ್ತು. ಅದನ್ನು 2 ಮಾತ್ರ ಬಂದಿತ್ತು. ಅದನ್ನು ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಂಡಿದ್ದೀವಿ. ಅದನ್ನು ಒಂದು 2 ದಿನ ಬಿಸಿಲಲ್ಲಿ ಇಟ್ಟುಬಿಟ್ರೆ ಬಾಡುತ್ತೆ. ಆಮೇಲೆ ಅದನ್ನು ತಂದುಬಿಟ್ಟು ಮಿಷನಿಗೆ ಹಾಕ್ಬೋದು, ಅಥವಾ ಕತ್ತಿಯಲ್ಲಾದ್ರೂ ಸುಲಿಬೋದು. ನೋಡಿ, ಇವರು ಎಲ್ಲ ಆಗಲೇ ಬಿಡಿಸಾಕ್ತಾ ಇದ್ದಾರೆ. ಹಾಗೆಯೇ ಇದನ್ನೆಲ್ಲ ಹೀಗೇ ಸರಿ ಮಾಡ್ತಾ ಇದ್ದಾರೆ. ನೋಡಿ, ತುಂಬ ಈಸಿ ಅನಿಸುತ್ತೆ. ನೋಡಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಅದರಲ್ಲಿ ತಿರುಗೋದಕ್ಕೆ ಒಂದು ಹೋಲ್ ಥರ ಕೊಟ್ಟಿದ್ದಾರೆ. ಅದು ತಿರುಗ್ತಾ ಇರುತ್ತೆ. ಅದಕ್ಕೆ ಕೊನೆ ಕೊಟ್ಟರೆ ಪೂರ್ತಿ ಬೇಗ ಬೇಗ ಪುಡಿಯಾಗುತ್ತೆ. ನಾನು ವಿಡಿಯೋ ಮಾಡ್ತಿದ್ನಲ್ಲ, ಅದಕ್ಕೆ ಯಾಕೆ ವಿಡಿಯೋ ಮಾಡೋಕ್ಕೆ ಬಂದೆ ಅಂತ ಕೇಳ್ತಾಯಿದ್ರು. ಆದ್ರೂ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆಯೇ ಬೆಲ್ ಐಕನ್ನ ಫ್ರೆಶ್ ಮಾಡಿ. ಹೀಗೆ ಮಾಡೋದ್ರಿಂದ ನನ್ನ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ಬಂದು ತಲುಪುತ್ತೆ. ನೋಡಿ, ಎಲ್ಲ ಕೊನೆಗಡೆ ತೆಗೆದು ಹಣ್ಕೊಳ್ತಾರೆ. ಹಣ್ಕೊಂಡ್ಬಿಟ್ಟು ಆಮೇಲೆ ಉದುರು ಮಾಡೋಕ್ಕೆ ನಿಂತ್ಕೊಳ್ತಾರೆ. ಆದರೂ ನಾನು ಹೇಳಿದೆ, ಡ್ರೆಸ್ ಚೇಂಜ್ ಮಾಡಿ ನಿಂತ್ಕೊಳ್ಳಿ ಅಂತ. ಇದು ಏನಂದರೆ, ಅಡಿಕೆ ಕಲೆ ಬಟ್ಟೆಗೆ ಹತ್ತಿದ್ರೆ ಹೋಗಲ್ಲ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಅಡಿಕೆ ಕೊನೆಗೋಸ್ಕರನೇ ಅಂತ ಒಂದು 2 ಜೊತೆ ಬಟ್ಟೆಗಳನ್ನು ಬೇರೆ ಇಟ್ಕೊಂಡಿರ್ತೀವಿ. ಅದನ್ನೇ ಯೂಸ್ ಮಾಡ್ತೀವಿ ಅಡಿಕೆ ಫುಲ್ ಮುಗಿಯೋವರೆಗೂ. ಅದು ಕಲೆ ಎಲ್ಲ ಆದರೆ ಏನು ಮಾಡಿದ್ರೂ ಅದು ಹೋಗಲ್ಲ. ಹಾಗಾಗಿ ಅಡಿಕೆ ಸುಲ್ತಾ ಮುಗಿಯೋವರೆಗೂ ಅದು 2 ಜೊತೆ ಬಟ್ಟೆನೇ ಹಾಕಿ ನಾವು ಅಡಿಕೆ ಸುಲ್ತಾನ ಮಾಡ್ಕೊಳ್ತೀವಿ. ಹಾಗೆ ನನ್ನ ವೀಡಿಯೋ ನೋಡೋರೆಲ್ಲ ಅಂದ್ಕೋಬೋದು, ಇವರೇನು ಇದೇ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಚೇಂಜ್ ಮಾಡಲ್ಲ ಅಂತ ಹೇಳಿಬಿಟ್ಟು. ಯಾರೋ ಹೀಗೇ ಕಮೆಂಟ್ ಮಾಡಿದರು, ಯಾವಾಗಲೂ ಯಾಕೆ ನೀವು ಇದೇ ಡ್ರೆಸ್ ಹಾಕಿರ್ತೀರಾ ಅಂತ ಹೇಳಿಬಿಟ್ಟು. ಹಾಗೇನಿಲ್ಲ, ಯಾಕೆ ಅಂದರೆ ನಮಗೆ ಅಡಿಕೆ ಕರೆ ಹತ್ತಿದ್ರೆ ಅದು ಎಷ್ಟು ತಿಕ್ಕಿ ಯಾವ ಸರ್ಪ್ ಹಾಕಿ ಏನು ಮಾಡಿದ್ರೂ ಆ ಕಲೆ ಹೋಗಲ್ಲ. ಅದಕ್ಕೋಸ್ಕರ ನಾವು ಒಂದು 2 ಜೊತೆ ಬಟ್ಟೆ ಮಾತ್ರ ಇಟ್ಕೊಳ್ತೀವಿ. ಅದನ್ನು ಅಡಿಕೆ ಸುಲ್ತಾ ಮುಗಿಯೋವರೆಗೂ ಯೂಸ್ ಮಾಡ್ತೀವಿ. ಆಮೇಲೆ ಅದನ್ನು ಯೂಸ್ ಮಾಡಲ್ಲ. ಸುಮ್ಮನೆ ಆರಾಮಾಗಿ ಮನೇಲಿರೋದಾದರೆ ಬಟ್ಟೆಗಳು ಅಷ್ಟು ಗಲೀಜಾಗಲ್ಲ. ನಾವು ತೋಟಕ್ಕೆ ಹೋಗ್ತಾ ಇರ್ತೀವಿ. ಹಾಗಾಗಿ ಬಾಳೆ ಕರೆ, ಅಡಿಕೆ ಕರೆ, ಹಾಗೆಯೇ ಕೆಸಿಂದು ಕರೆ ಹತ್ತಿದ್ರೆ ಯಾವುದೇ ಕಾರಣಕ್ಕೂ ಅದನ್ನು ತೆಗಿಯೋಕ್ಕಾಗಲ್ಲ. ಟಿ ವಿಲಿ ನೋಡ್ಬೋದು, ಆ ಸರ್ಪ್ ಹಾಕಿ ಈ ಸರ್ಪ್ ಹಾಕಿ ಆ ಕಲೆ ಹೋಗುತ್ತೆ, ಈ ಕಲೆ ಅಂತ ಹೇಳ್ತಾರೆ. ಬಟ್ ಈ ಕಲೆಗಳನ್ನೆಲ್ಲ ನೀವು ಯಾವುದೇ ಸರ್ಪ್ ಹಾಕಿದ್ರೂ ಎಷ್ಟು ವಾಶ್ ಮಾಡಿದ್ರೂ ಹೋಗಲ್ಲ. ಅದಕ್ಕೋಸ್ಕರ ನಾವು ಆ ರೀತಿ ಮಾಡ್ಕೊಳ್ತೀವಿ. ಮತ್ತು ತುಂಬ ಡ್ರೆಸ್ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡಿರೋಕ್ಕೆ ನಾವು ಹಾಗೆ ಮಾಡೋಕ್ಕಾಗಲ್ಲ. ನಾವು ರೈತರಾಗಿ ಹುಟ್ಟಿರೋದ್ರಿಂದ ಡೈಲಿ ಕೆಲಸ ಮಾಡಲೇಬೇಕು. ಹಾಗಾಗಿ ಎಲ್ಲಿಗೆ ಯಾವ ಡ್ರೆಸ್ಗಳು ಬೇಕು ಅಲ್ಲಿಗೆ ನಾವು ಆ ಡ್ರೆಸ್ಗಳನ್ನು ಯೂಸ್ ಮಾಡ್ತೀವಿ. ಹಾಗೆ ಈ ಅಡಿಕೆ ಉದುರು ಆದಮೇಲೆ ಒಂದು ದಿನ ಸ್ವಲ್ಪ ಬಾಡಲಿ ಅಂತ ಅಂದ್ಕೊಂಡಿದ್ದೀವಿ. ಏಕೆ ಅಂದರೆ ನಮಗೆ ಸ್ವಲ್ಪ ಮೋಡ ಇದೆ, ಅದಕ್ಕೋಸ್ಕರ ಒಂದಿನ ಬಿಟ್ಟು ಮಿಷನಿಗೆ ಹಾಕೋಣ ಅಂತ ಇದ್ದೀವಿ. ಹಾಗಾಗಿ ಇದನ್ನೆಲ್ಲ ಸರಿ ಮಾಡಾದಮೇಲೆ ಅದು ಕೊನೆ ಮಟ್ಟೆನ ತೊಗೊಂಡೋಗಿ ರಾಶಿ ಹಾಕಬೇಕು. ಮತ್ತು ಇಲ್ಲೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಕೋಬೇಕು. ನಮ್ಮ ಅತ್ತೆ ಮಾವ ಇರಲಿಲ್ಲ, ಒಂದು ಎಂಗೇಜ್ಮೆಂಟ್ ಫಂಕ್ಷನ್ ಇತ್ತು, ಅಲ್ಲಿಗೆ ಹೋಗಿದ್ದಾರೆ. ಹಾಗಾಗಿ ಇವರು ನಾನು ಇಬ್ಬರೇ ಇದ್ವಿ. ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀವಿ.
ಹಾಗೆ ನನ್ನ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿ, ಯಾರು ಅರ್ಧಕ್ಕೆ ನಿಲ್ಲಿಸಬೇಡಿ. ಹಾಗೆ ಮಾಡಿದ್ರೆ ನನಗೆ ವಾಚ್ ಅವರು ಕಂಪ್ಲೀಟ್ ಆಗಲ್ಲ. ಹಾಗೆಯೇ ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನನ್ನ ವೀಡಿಯೋನ ಪೂರ್ತಿಯಾಗಿ ನೋಡಿ, ಹೇಗಿದೆ ಅಂತ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ನನಗೆ ಅಲ್ಲಿ ಇಲ್ಲಿ ಹೋಗಿ ಅದು ಇದು ವೀಡಿಯೋ ಮಾಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಮಗೆ ಇವಾಗ ಸ್ವಲ್ಪ ಮಲೆನಾಡು ಅಂದ್ರೇ ಇವಾಗ ಫುಲ್ ಬ್ಯುಸಿ ಅಲ್ವಾ, ಹಾಗಾಗಿ ಈ ಕೆಲಸದಲ್ಲೇ ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ವಿ. ನಾನು ಹೇಳಿದ್ದು ಇದು 2 ಕೊನೆ ಚಿಗುರು ಕೊನೆ ಅಂತ ಹೇಳಿಬಿಟ್ಟು ಅದನ್ನು ನನಗೆ ಬಿಸಿಲಿಗಿಡು ಅಂತ ಹೇಳ್ತಿದ್ದಾರೆ. ನಾನು ಇಲ್ಲಿ ವೀಡಿಯೋ ಮಾಡ್ತಾ ನಿಂತ್ಕೊಂಡಿದ್ದೀನಲ್ಲ, ನಿಮಗೆ ಕೆಲಸ ಇಲ್ವಾ, ಹೋಗ್ಬಿಟ್ಟು ಅದನ್ನು ಬಿಸಿಲಿಗಿಡು ಅಂತ ಹೇಳ್ತಾಯಿದ್ರು. ಅಂದ್ಕೊಳ್ತಾ ನಾನು ಇವರು ಕೊನೆ ಮಾಡೋದನ್ನು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಹಾಗೆಯೇ ನನ್ನ ವಾಯ್ಸಲ್ಲಿ ಕೆಲವೊಂದು ವ್ಯತ್ಯಾಸಗಳು ಬಂದರೆ ದಯವಿಟ್ಟು ಕ್ಷಮಿಸಿ. ವಾಯ್ಸ್ ಮಾಡುವಾಗ ನನಗೂ ಆ ಕಡೆ ಈ ಕಡೆ ಆಗ್ತಾ ಇರ್ತೀನಿ, ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ವಾಯ್ಸ್ ಕೊಡುವಾಗ ನನಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಹಾಗಾಗಿ ಸ್ವಲ್ಪ ಕೆಮ್ಮು ಸಹ ಸ್ಟಾರ್ಟ್ ಆಗಿದೆ. ಹಾಗಾಗಿ ಸ್ವಲ್ಪ ಅಲ್ಲಲ್ಲಿ ಅಡಚಣೆಗಳು ಉಂಟಾಗಿದೆ, ದಯವಿಟ್ಟು ಕ್ಷಮಿಸಿ. ಈಗ ಉದ್ರು ಮುಗಿಸ್ಬಿಟ್ಟು ನಾವು ಕೊನ್ಮಟ್ಟೆನ ಹೊತ್ಕೊಂಡೋಗಿ ಹಾಕಬೇಕು. ಇವ್ರಿಗೆ ಯಾವ ರೀತಿ ತುಂಬ್ತಾರೆ ಅಂತ ತೋರಿಸ್ತೀನಿ. ರೌಂಡಾಗಿ ತುಂಬ ಚೆನ್ನಾಗಿ ಕೊನ್ಮಟ್ಟೆನ ತುಂಬ್ತಾರೆ. ನನಗೆಲ್ಲ ಇದು ಗೊತ್ತಿರಲಿಲ್ಲ, ನಾನು ಇಲ್ಲಿ ಬಂದ ಮೇಲೇ ಕಲ್ತಿದ್ದು. ಅಡಿಕೆ ಸುಲ್ತ ಅಂದ್ರೇ ಆ ಮನೆಗಳಲ್ಲಿ ತುಂಬ ಬ್ಯುಸಿ. ಯಾರಾದರೂ ಗೆಸ್ಟ್ಗಳು ಬಂದ್ರೇ ಅವ್ರ ಕಡೆ ಗಮನ ಕೊಡೋಕ್ಕೂ ಅವರಿಗೆ ಟೈಮ್ ಇರಲ್ಲ. ಹಾಗಾಗಿ ಯಾವುದೇ ಗೆಸ್ಟ್ಗಳು ಬರ್ತೀವಿ ಅಂದರೂ ಬೇಡ, ನಮ್ಮದು ಅಡಿಕೆ ಸುಲ್ತ ಮುಗಿದ ಮೇಲೆ ಬನ್ನಿ ಅಂತ ಹೇಳ್ತೀವಿ. ಯಾಕಂದರೆ ನಮಗೆ ಇವಾಗ ಟೈಮು ಅಷ್ಟು ಸಾಕಾಗಲ್ಲ. ಇದರಲ್ಲೇ ನಾವು ಕೆಲಸದ್ರಲ್ಲೇ ಬ್ಯುಸಿ ಆಗಿಬಿಡ್ತೀವಿ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಈ ಮಿಷಿನ್ ಬಂದಮೇಲೆ ತುಂಬ ಜನ ರೈತರಿಗೆ ಹೆಲ್ಪ್ ಆಗಿದೆ. ಹಾಗಾಗಿ ಜನಗಳಿಲ್ಲ ಅಂದವರಿಗೆ ಇದೊಂದು ಸಪೋರ್ಟ್ ಆಗುತ್ತೆ. ನೋಡಿ ಕೊನೆಮಟ್ಟೆನ ಈ ರೀತಿ ತುಂಬ್ತೀವಿ. ಓಕೆ ಬಾಯ್, ನಾನು ಕೊನೆಮಟ್ಟೆ ಒರೆಸ್ತೀನಿ. ಓಕೆ ಬಾಯ್.